ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನೆನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ವಿಧಿ ರೋಡಲ್ಲಿ ಕಾಯ್ತಾ ಇರ್ಬೇಕಾದ್ರೆ ಅವ್ರ ಅಕ್ಕಂಗೆ ಫೋನ್ ಮಾಡಿ ಹೇಳ್ತಾಳೆ, ಅಕ್ಕ ನಾನು ಇಲ್ಲೇ ಕಾರ್ನರಲ್ಲಿ ನಿಂತೀನಿ, ನೀನು ಎಲ್ಲಿದ್ಯಾ ಅಂತ. ಅದಕ್ಕೆ ಇನ್ನೇನು ವಿಧಿ ಬರ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಒಂದು ಕಾರಲ್ಲಿ ಒಬ್ಬ ಕುತ್ಕೊಂಡು ಆ ವಿಧಿ ನಿಂತಿರೋ ಜಾಗದಲ್ಲಿ ಕೊಚ್ಚೆ ಇರೋದನ್ನು ನೋಡಿದ್ರೆ ಕೊಚ್ಚೆನ ನಿಧಿ ಮೇಲೆ ಆರಿಸ್ಕೊಂಡು ಹೋಗ್ತಾನೆ. ಅವಳು ಕೊಚ್ಚೆಲ್ಲಿ ಆರಿಸ್ಕೊಂಡು ಹೋದ್ನಲ್ಲ ಅನ್ನೋ ಇದಕ್ಕೆ ಸಿಟ್ಟಿಗೆ ಯೂಸ್ಕೊಂಡ್ರಲ್ಲ ಅಂತ ಬೈತಾಳೆ. ಅದನ್ನು ಕೇಳಿಸ್ಕೊಂಡು ಅವ್ನು ಕಾರ್ ನಿಲ್ಲಿಸ್ಬಿಟ್ಟು ಬಾಟ್ಲು ಸಮೇತ ಕೆಳಗೆ ಇಳಿದು ಒಳ್ಳೆ ವಿಲನ್ ಲುಕ್ಕಲ್ಲಿ ಕೆಳಗೆ ಇಳ್ಕೊಂಬರ್ತಾನೆ. ಕೆಳಗೆ ಇಳ್ಕೊಂಡು ತೂರಾಡ್ಕೊಂಬಂದು ನಿಧಿ ಮುಂದೆ ಬಾಟ್ಲನ್ನ ಹೊಡಿತಾನೆ ಜೋರಾಗಿ. ಬಾಟ್ಲನ್ನ ಹೊಡೆದು ನೋಡಿ ನಿಧಿಗೆ ಭಯ ಆಗುತ್ತೆ, ಇವ್ನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಹುಚ್ಚಂತರ ಅಂತ. ಅವ್ನಿಗೆ ಬಂದು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಒಬ್ರು ನಿಂತಿದ್ದಾರೆ ಅಂತಂದ್ರೆ ಅವ್ರನ್ನ ಕೊಚ್ಚೆ ಆರಿಸ್ಕೊಂಡು ಹೋಗ್ತಿಲ್ಲ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಕೊಚ್ಚೆ ಆರಿಸ್ಕೊಂಡು ಹೋಗೋದಲ್ಲದೆ ಕೊಚ್ಚೆಲ್ಲೇ ಕಮಲ ಹೂ ಬೆಳೆಯೋದು, ಹಾಗೆ ನೀನೊಂಥರ ಕಮಲದ ಹೂ ಇದ್ದಂಗೆ ನಾನು ಕೊಚ್ಚೆ ಮಧ್ಯೆ ನೀನು ಬೆಳಿತೀಯ ಅಂತ ಹೇಳ್ತಾನೆ. ಅದಕ್ಕೆ ನಿಧಿಗೆ ಸಿಟ್ಟು ಬಂದು, ಏನು ಮಾತಾಡ್ತಾಯಿದ್ದೆ, ಕುಡ್ದು ಗ್ಯಾನ್ ಜಾಸ್ತಿ ಆಗಿದೆ ಅಂತ ಕೇಳಿದಾಗ ಅವನು 500 ರೂಪಾಯಿ ನೋಟ್ನ ತೆಗೆದು ತಗೋ, ಇದರಲ್ಲಿ ಸರ್ಫ್ ಎಕ್ಸೆಲ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಟ್ಟೆನ ಅಂತೇಳಿ ಚೆನ್ನಾಗಿ ಅವಳನ್ನ ರೇಗಿಸ್ತಾನೆ. ಆ ರೇಗಿಸೋದನ್ನು ಅವಳು ಏನು ಮಾಡಬೇಕು, ಅವಳು ಹೊಡೆಯೋಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ನಿಧಿ ಕೈನ ಇಟ್ಕೊಂಡು ಕೆಳಗಿಡ್ತಾನೆ. ಅವಳನ್ನ ಕೈ ಕಿವಿಸ್ತಾ, ನೀನು ಕೆಸರಲ್ಲಿರುವಂಥ ಕಮಲದ ಹೂ, ನಿನಗೆ ಏನಾಗಲ್ಲ ಬಿಡು, ತಲೆ ಕೆಡಿಸ್ಕೊಬೇಡ ಅಂತೇಳಿ ಅಷ್ಟಲ್ಲೇ ಒಂದು ಕಾರಲ್ಲಿ ಇವನ ಮೇಲೂ ಒಂದು ಕೊಚ್ಚೆ ಹಾರಿಸ್ಕೊಂಡು ಕಾರ್ ಹೋಗುತ್ತೆ. ನೋಡಿದ್ರೆ ಅದರ ಕಾರಲ್ಲಿ ರಚನೆ ಇರ್ತಾಳೆ. ರಚನೆ ಕಾರಿಂದ ಕೆಳಗೆ ಇಳಿದು ಬಂದು, ಏನೋ ಹುಡುಗಿರಂತೆ ನಿನಗೆ ಇಷ್ಟೊಂದು ಕೇವಲ ಆಗೋಯ್ತಾ ಅಂತ ಹೇಳಿದಾಗ ಅವ್ನು, ನನ್ನ ಮೇಲೆ ಕೊಚ್ಚೆ ಹಾರಿಸ್ತೀನಿ ನೀನು ಅಂತ ಅವ್ನು ಕೇಳ್ತಾನೆ. ಅದಕ್ಕೆ ಕೊಚ್ಚೆ ಹಾರಿಸೋದು ತೆಗೆದುಕೊಂಡು ಕಪಾಳದ ಮೇಲೆ ಅವನು ಕೊಡ್ತಾನೆ. ಹುಡುಗಿರ ಹತ್ರ ಹಿಂಗೆ ನಡ್ಕೋಬೇಕಂತ ಗೊತ್ತಿಲ್ವ ನಿಂಗೆ ಅಂತ ಹೇಳಿ ಒಂದು ಕಪಾಳ ಕೊಡ್ತಾಳೆ. ಅವನು ಕಪಾಳ ಕೊಡಿಸ್ಕೊಂಡೆ ನಾವು ಬೇಜಾರಲ್ಲ ಅವನ್ನ ರಚನೆಯನ್ನು ಕೆಡ್ದಾಗ ನೋಡ್ತಾ ಇರ್ತಾನೆ. ಆಗ ಅವನು ಸಿಟ್ಟಿನ ಕೋಪದಿಂದ ನೋಡ್ತಿರ್ತಾನೆ. ಇನ್ನೊಂದು ನೋಡ್ತೀಯ ಅಂತ ಹೇಳಿ ರಪ್ಪ ಅಂತ ಇನ್ನೊಂದು ಕೊಡ್ತಾಳೆ. ಅದನ್ನೆಲ್ಲ ನೋಡಿ ಅಕ್ಕಪಕ್ಕ ಇದ್ದವರೆಲ್ಲ ಖುಷಿ ಪಡ್ತಾರೆ ರಚನೆ ಹೊಡೆದಿದ್ದು ನೋಡಿ. ಅವನು ರಚನೆ ಮೇಲೆ ಕೈ ಮಾಡೋಕ್ಕೆ ಅಂತ ಬರ್ತಾನೆ, ಇನ್ನೊಂದು ಕೊಡ್ತಾಳೆ. ಅವ್ನು ಕೆಳಗೆ ಬಿದ್ದೋಗ್ತಾನೆ. ಕೆಳಗೆ ಬಿದ್ದು ನೋಡಿ, ಏನು ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡಿದ್ದೆ ನೀನು, ಅಷ್ಟೊಂದು ತಾತ್ಸಾರ, ಒಂದು ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಂಥ ಗಂಡಸ ನೀನೊಬ್ಬ ಗಂಡಸ, ಇನ್ನೊಂದು ಸಲ ಏನಾದರೂ ಕೈ ಮಾಡೋಕ್ಕೆ ಬಂದು ಇಲ್ಲ ಹುಡುಗಿರ ಹತ್ರ ಕೆಡ್ದಾಗ ನಡ್ಕೊಂಡು ತೊಳ್ದಾಕ್ಬಿಡ್ತೀನಿ ಅಂತ ಹೇಳಿ ಅವಳ ಎದೆ ಮೇಲೆ ಕಾಲಿಡೋಕ್ಕೆ ಹೋಗ್ತಾಳೆ ರಚನಾ. ಅವಳಿಗೆ ಅಷ್ಟು ಕೋಪ ಬಂದಿರುತ್ತೆ. ಇಲ್ಲ ಅವನು ಕೈ ಇಟ್ಕೋತಾನೆ ಏನೂ ಇಲ್ಲ ಅಂತ. ಅದಕ್ಕೆ ಬಾಯಿ ಮುಚ್ಕೊಂಡು ಎದ್ದು ಇಲ್ಲಿಂದ ಹೋಗ್ತಾಯಿದ್ರೆ ಸರಿ, ಇಲ್ಲ ಅಂತಂದರೆ ತುಳಿದಾಕ್ಬಿಡ್ತೀನಿ, ತುಳಿಯೋ ಫೋರ್ಸಿಗೆ 4 ಇಂಚ್ ಕೆಳಗೆ ಹೋಗ್ಬಿಡ್ಬೇಕು ಅಂತ ರಚನಾ ಹೇಳ್ತಾಳೆ. ಅಲ್ಲಿ ಸುತ್ತ ಇದ್ದವರು ಜನರು, ರಚನಾ ಮೇಡಮ್ ಮೇಲೆ ಎದುರುಕತ್ತೀವಿ ನೀನು, ಅವ್ರೇನಂತ ನಿಂಗೆ ಗೊತ್ತಿಲ್ಲದಲ್ಲೇ ಇಷ್ಟೊಂದು ಆಟ ಆಡ್ತಿದ್ಯಾ ಅಂತ ಹೇಳ್ತಾರೆ. ಅದಕ್ಕೆ ಅವನು ಅಲ್ಲಿಂದ ಕೋಪ ಮಾಡ್ಕೊಂಡು ರಚನೆಯನ್ನು ಗುರಾಯಿಸ್ಕೊಂಡು ಹೋಗ್ಬೇಕಾರೆ, ನೀನು ಇದಕ್ಕೆ ನಾನು ಹೊಡೆದಿದ್ದಕ್ಕೆ ನೀನು ಬೆಲೆ ತರಲೇಬೇಕು, ಬೆಲೆ ತರ್ತೀಯ, ನೋಡ್ತಾ ಇರೋ ನಿಂಗೆ ಏನಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ. ಆ ಕಾರ್ ಹತ್ಕೊಂಡು ಆಮೇಲೆ ಕಾರ್ ಒಳಗಡೆ ರಚನಾ ಮತ್ತು ನಿಧಿ ಬಂದು ಕೂತ್ಕೋತಾರೆ. ನಿಧಿ ಕೇಳ್ತಾಳೆ, ಏನು ಹೇಳ್ತಾಯಿದ್ದೆ ಅಕ್ಕ, ನೀನು ಹೇಳ್ತಿರೋದು ನಿಜನಾ, ಮನೋರು ಚಿಕ್ಕಪ್ಪನೇ ನಿಮ್ಮಪ್ಪನ, ಇದು ಸಾಧ್ಯ, ಮತ್ತು ಯಾಕೆ ಅವ್ರು ಇಷ್ಟು ದಿನ ಹೇಳಲಿಲ್ಲ ಅಕ್ಕ, ಯಾಕಿದು ವಿಷಯ ಮುಚ್ಚಿಟ್ಟಿದ್ರು, ವಜ್ರೇಶ್ವರಿಗೆ ನಿನ್ನನ್ನು ಏನಕ್ಕೆ ದಾನ ಮಾಡಿದ್ರು, ಅದಿಂದೇ ಬಲವಾದ ಕಾರಣ ಇರಲೇಬೇಕು ಅಕ್ಕ, ಆದರೆ ಏನು ಕಾರಣ ಅಂತ ಗೊತ್ತಿಲ್ವಲ್ಲ, ಹೌದು ವಿಧಿ ಅದೇ ನಮ್ಮಪ್ಪ ಅಂತ ಅನ್ಸ್ಕೊಂಡಿರೋರು ಹಿಂಗೆ ಮಾಡಿದ್ದಾರೆ ಅಂತ ರಚನೆ ಹೇಳ್ತಾಳೆ. ಸರಿ ಆಯಿತು ಅಕ್ಕ, ಆದರೆ ಅವ್ರು ಇಷ್ಟು ಮಾಡೋಕ್ಕೆ ಏನೊಂದು ಬಲವಾದ ಕಾರಣ ಇರಬೇಕು, ಕಾರಣ ಏನು ಅಂತ ನಾವು ತಿಳ್ಕೊಬೇಕು ಅಂತ ಹೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ಹೌದು ನಾವು ಅಮ್ಮನ ಕಾರ್ಯ ಮಾಡಬೇಕಾದ್ರೆ ಅವರು ಸುಳ್ಳು ಹೇಳಿ ಮಾಡ್ತಾಯಿದ್ರು, ಹಾಗಾದರೆ ನಾವು ಅಮ್ಮಗೆ ಕಾರ್ಯ ಮಾಡೋದು ಸತ್ತಿರೋರಿಗೆ ಮಾತ್ರ, ಹಾಗಾದರೆ ಈಗ ನಾವು ಅಮ್ಮ ಫೋಟೋ ಮಾಡಿದ್ದಾರೆ ಅಂತಂದರೆ ಹಂಗೆ ನಾವು ಅಮ್ಮ ಬದುಕಿರಬೇಕು, ಅವ್ರು ಬದುಕಿದ್ರೆ ಎಲ್ಲಿದ್ದಾರೆ ಏನು ಅಂತ ತಿಳ್ಕೊಬೇಕು, ಆದಷ್ಟು ಬೇಗ ಅದನ್ನು ತಿಳ್ಕೊಬೇಕು, ನಾನು ಹೇಳಿದ ಕೆಲಸ ನೀನು ಮಾಡ್ತೀಯ ವಿಧಿ ಅಂತ ಹೇಳಿ ರಚನಾ ನಿಧಿ ಕಿವಿಲಿ ಏನೋ ಗುಪ್ತವಾಗಿ ಏನೋ ಹೇಳ್ತಾಳೆ. ಆದರೆ ಏನು ಹೇಳ್ತಾಳೆ ಅನ್ನೋದು ಗೊತ್ತಿಲ್ಲ. ಹಾಗೆ ನಿಧಿ ಏನು ಮಾಡಿ ನೋಡ್ತಾಳೆ ಅಂತ ಕಾದು ನೋಡಬೇಕು. ಅಲ್ಲಿ ರಚನಾ ಬರಲಿಲ್ಲ ಅಂತ ಕೃಷ್ಣ ಬೇಜಾರಾಗಿ ಕೂತಿರ್ತಾಳೆ. ಆಗ ಒಂದು ಫ್ರೆಂಡ್ ಎಷ್ಟೇ ತಮಾಷೆ ಮಾಡಿದ್ರು ಕೃಷ್ಣ ನಗ್ತಿರಲ್ಲ, ಮಾತಾಡ್ತಿರಲ್ಲ. ಅವಳಿನ್ನ ಬೇಜಾರಲ್ಲಿ ಇರ್ತಾಳೆ. ಅವಳು ಬೇಜಾರಲ್ಲಿ ಕೂತಾಗ ಅಷ್ಟಲ್ಲಿಂದ ಒಂದು ಧ್ವನಿ ಬರುತ್ತೆ, ಕೃಷ್ಣ ಅಂತ ಕರೀತಾಳೆ ರಚನಾ ಮನೆಗೆ ಬರ್ತಾಳೆ. ಆವಾಗ ಓಡೋಗಿ ಅವರ ಅಮ್ಮನ ತಪ್ಪಿಕೊಂಡು ಅವಳು ಮೀರೋ ಬೇಜಾರನ್ನೆಲ್ಲ ತೆಗಿತಾಳೆ. ರಚನಾ ಕೂಡ ಕೃಷ್ಣನ ಬೆಳಗ್ಗೆಂದು ತುಂಬ ಮಿಸ್ ಮಾಡ್ಕೊಂಡಿರ್ತಾಳೆ. ಹಾಗೆ ಬಂದು ಅವನ್ನ ತಪ್ಪಿಕೊಂಡು ಮುದ್ದಾಡ್ತಾಳೆ. ಇದನ್ನು ಬಾಲ ನೋಡಿ ಖುಷಿ ಪಡ್ತಾಳೆ. ಈಗ ನೋಡು, ಅವಾಗಿಂದ ಗುಮ್ಮಿ ಥರ ಕೂತಿದ್ಲು, ಇವಾಗ ಅವ್ರ ಅಮ್ಮ ಬಂದಿದ ತಕ್ಷಣ ಹೋಗಿ ಆರಾಮಾಗಿ ಮಾತಾಡ್ತಿದ್ದಾಳೆ, ಎಷ್ಟು ಮಾತಾಡ್ಸಿದ್ರು ಮಾತಾಡಲಿಲ್ಲ ಅಂತ ಬಾಲ ಹೇಳ್ತಾರೆ. ರಚನಾ ಕೂರಿಸ್ಕೊಂಡು ಅವಳನ್ನ ಮುದ್ದಾಡಿ, ತಗೋಕಂದ ನಿಂಗೆ ಅಂತ ಸ್ವೀಟ್ ತಂದೀನಿ ಅಂತ ಸ್ವೀಟ್ ಕೊಡ್ತಾಳೆ. ಕೃಷ್ಣಂಗೂ ಕೊಡ್ತಾಳೆ, ಜೀವನಕ್ಕೂ ಕೊಡ್ತಾಳೆ, ಎಲ್ರಿಗೂ ಸ್ವೀಟ್ ಕೊಟ್ಟು, ಸ್ವೀಟ್ ತಿನ್ನಿ ಇವತ್ತು ನನ್ನ ಫಸ್ಟ್ ಡೇ ಅಲ್ವಾ ಅಂತ ಹೇಳಿ ಸ್ವೀಟ್ ಕೊಡ್ತಾಳೆ. ಆಗ ಕೃಷ್ಣನ ಫ್ರೆಂಡ್, ನನಗಿಲ್ವಾ ಸ್ವೀಟ್ ಅಂತ ಕೇಳಿದಾಗ, ತಗೋ ಇಡೀ ಬಾಕ್ಸ್ ನಿಂಗೆ ಅಂತ ಹೇಳ್ತಾನೆ. ಆಯಿತು ಬಲಮ್ಮ, ನಾ ಬಂದಿದ್ದ ಕೆಲಸ ಆಯ್ತಲ್ಲ, ನಾನು ಕರ್ಕೊಂಡೋಗಿ ಮನೆಗೆ ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಬಾಲ ಸರಿ ಆಯಿತು ನಾನು ಬಿಡ್ತೀನಿ ಬಾ ಅಂತ ಹೇಳ್ತಾಳೆ. ಎಲ್ಲ ರಚನಾ ಅವರೇ, ನೀವು ಆರಾಮಾಗಿದ್ದೀರಲ್ಲ, ಏನೋ ಸಮಸ್ಯೆ ಆಗಿಲ್ಲವಲ್ಲ ಅಂತ ಜೀವ ಕೇಳ್ತಾನೆ. ಅದಕ್ಕೆ ಇಲ್ಲ, ನನಗೇನೂ ಆಗಿಲ್ಲ, ಏನೂ ಸಮಸ್ಯೆ ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಅಂತ ರಚನಾ ಹೇಳ್ತಾಳೆ. ಅದನ್ನು ಕೇಳಿದ್ದನ್ನು ನೋಡಿ ಬಾಲಂಗೆ ಖುಷಿಯಾಗುತ್ತೆ.
ಬಾಲ ಹೇಳ್ತಾನೆ, ಸರಿ ನಾನು ಅವನ್ನ ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಅವ್ನು ತಮಾಷೆ ಮಾಡೋಕ್ಕೆ ಅಂತ ರಚನೆಗೆ ಜೀವಂಗೆ ಏನಾರು ಹೇಳಬೇಕಂತ ಅನ್ಕೊಂಡು ಅದೇ ಕೃಷ್ಣಂಗೆ ಏನೋ ತಮಾಷೆ ಮಾಡಿ ಹೋಗ್ತಾನೆ. ಆ ತಮಾಷೆ ಮಾಡೋದು ನೋಡಿ ಜೀವಂಗೆ ಎಲ್ಲಿ ಸಿಟ್ಟು ಬರುತ್ತೆ. ಅವ್ನು ಯಾಕೋ ನನ್ನ ಮಗಳಿಂದನೇ ಬಿದ್ದಿದ್ದಾನೆ ಅನ್ನೋ ಥರ ಇದೆ ಅನ್ನೋ ಥರ ಜೀವಂಗೆ ಬೇಜಾರಾಗುತ್ತೆ. ಅವಳನ್ನೇ ನೋಡಿಕೊಂಡು ಸಿಟ್ಟು ಮಾಡ್ಕೊತಿರ್ತಾನೆ. ಇಲ್ಲಿ ರಾತ್ರಿ ಆಗಿರುತ್ತೆ, ಮಲ್ಕೊಳ್ಳೋಕ್ಕೆ ಅಂತ ಜೀವ ಮತ್ತು ರಚನಾ ರೂಮಿಗೆ ಬಂದಾಗ ರಚನಾ ಹಾಸಿಗೆ ಕೂತ್ಕೋತಾಳೆ. ಜೀವ ಕೇಳ್ತಾನೆ, ಹೇಗಿರ್ತೀವಿ ಇವತ್ತೆಲ್ಲ ಆರಾಮಾಗಿತ್ತು, ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾನೆ. ಆಗ ರಚನಾ, ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ನಾನು ನಿಮ್ಗೆ ಕೇಳಬೇಕು, ನಾನು ನಿಮ್ಗೆ ಆ ಡ್ರೆಸ್ ಕಾಸ್ಟ್ಯೂಮ್ ಹಾಕ್ಕೊಂಬಂದಾಗ ನಿಮ್ಗೆ ಏನು ಅನ್ನಿಸ್ತು, ನಿಮ್ಗೆ ಹೆಂಗೆ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ಮಾತು ಬದಲಾಯಿಸೋಕ್ಕೆ ಅಂತ ವಾರ್ಡ್ರೋಬಲ್ ಬಟ್ಟೆ ಎಲ್ಲ ಮರೆಸ್ಬೇಕಿತ್ತು, ಆಮೇಲೆ ಮರೆಸ್ತೀನಿ, ಇವಾಗ ಮರೆಸ್ತೀನಿ ಅಂತ ಹೇಳ್ತಾನೆ. ನಾನು ಕೇಳ್ತಿರೋದು ಅದನ್ನೆಲ್ಲ, ನಾನು ಕೇಳ್ತಿರೋದೇನು, ನೀವು ಹೇಳ್ತಿರೋದೇನು, ನಾನು ಕೇಳ್ತಿರೋದು ನಾನು ಆ್ಯಕ್ಟಿಂಗ್ ಮಾಡಿದ್ದು ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಆ ಡ್ರೆಸ್ಸನ್ನು ನಿಮ್ಗೆ ಹೆಂಗೆ ಇಷ್ಟ ಅದನ್ನ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಅವ್ನ ಕಣ್ಣಲ್ಲಿ ಅವ್ನ ಪ್ರೀತಿನ ಹೇಳ್ತಾನೆ. ಇಬ್ಬರು ಕಣ್ಣಲ್ಲಿ ಅವ್ರ ಪ್ರೀತಿನ ಬದಲಾಯಿಸ್ಕೊತಿರ್ತಾರೆ. ರಚನಾ ಕಣ್ಣು ನೋಡ್ತಾ ಜೀವ ಇರ್ತಾನೆ, ಜೀವನ ಕಣ್ಣು ನೋಡ್ತಾ ರಚನಾ ಇರ್ತಾಳೆ. ಹಾಗೆ ರಚನಾ ಕೇಳ್ತಾಳೆ, ನಂದು ಒಂದು ಮೂವಿ ಹೆಸ್ರು ಹೇಳಿ ಯಾವ್ದಾರು ಅಂತ ಹೇಳಿದಾಗ, ಯಾವ್ದಾರು ಒಂದು ಮೂವಿ ನೋಡಿರೋದನ್ನು ಹೇಳಿ ಅಂದಾಗ ಜೀವ ಯಾವ ಮೂವಿನೂ ನೋಡಿರಲ್ಲ ಹೇಳ್ತಾನೆ. ಅದಕ್ಕೆ ರಚನಾ ಹೇಳ್ತಾಳೆ, ನೀವು ನನ್ನ ಮೂವಿ ನೋಡಿಲ್ಲಲ್ಲ, ನೋಡ್ದಲ್ಲಿರೋದಕ್ಕೆ ಪನಿಷ್ಮೆಂಟ್ ಏನು ಅಂತಂದರೆ ಪ್ರತಿದಿನ ನಂದೊಂದು ಫಿಲ್ಮ್ನ ನೀವು ನೋಡಬೇಕು, ಫಿಲ್ಮ್ ನೋಡಿ ನನಗೆ ಅದರ ಸ್ಟೋರಿ ಹೇಳಬೇಕು ಅಂತ ರಚನಾ ಹೇಳ್ತಾಳೆ. ಜೀವ ಅದಕ್ಕೆ ಸರಿ ಆಯಿತು ಬಿಡಿ, ನೋಡ್ತೀನಿ, ನಿಮ್ಮನ್ನು ನೋಡೋದೇನು ಹೆಚ್ಚ, ನನಗೆ ನಾ ಎಲ್ಲ ಮೂವಿನೂ ನೋಡ್ತೀನಿ ಅಂತ ಹೇಳ್ತಾನೆ. ಆಗ ರಚನಂಗೆ ಅದನ್ನು ಕೇಳಿ ಖುಷಿಯಾಗತ್ತೆ. ಅವರಿಬ್ಬರ ಮಧ್ಯೆ ಪ್ರೀತಿಯಿಂದ ಸಲಿಗೆಯಿಂದ ಮಾತಾಡ್ತಾಯಿರ್ತಾರೆ. ಇಲ್ಲಿ ಬೆಳಗಾಗ್ತಿದ್ದಂಗೆ ಜೀವ ಅವ್ನ ಗಾಡಿನ ತೊಳಿತಿರ್ತಾನೆ. ಯಾಕೆ ಅಂತಂದರೆ ರಚನೆ ಹೇಳಿರ್ತಾರೆ, ನೀವೇ ನಿಮ್ಮ ಗಾಡೀಲಿ ನನ್ನ ಶೂಟಿಂಗಿಗೆ ಡ್ರಾಪ್ ಮಾಡಿ, ನಾನು ಕಾರೆಲ್ಲ ಬೇಡ ಅಂತ ಹೇಳಿರ್ತಾಳೆ. ಅದಕ್ಕೆ ಗಾಡಿ ತೊಳಿಬೇಕಾದ್ರೆ ಬಾಲ ಬಂದು ಯಾಕೋ ಹಿಂಗೆ ತೊಳಿತೈತೆ, ಬಾ ನಾನು ತೊಳಿತೀನಿ ಅಂದಾಗ, ಬೇಡ ನೀನು ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ನಾನು ತೊಳಿತೀನಿ ಬಾರೋ ಅಂದಾಗ, ಹೋಗೋ ಒಳಗಡೆ ನಾನು ಬರಲ್ಲ ಅಂತ ಹೇಳ್ತಾನೆ. ಜೀವಂಗೆ ಯಾಕೋ ಒಂಥರ ಕಸಿ ಬಿಸಿ ಆಗ್ತಾ ಇರುತ್ತೆ, ಯಾಕೋ ಮನ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅವ್ನಿಗೆ ಏನು ಮಾಡ್ತಾಯಿಲ್ಲ ಅನ್ನೋದೇ ಅವ್ನಿಗೆ ಅರ್ಥ ಆಗ್ತಾರಲ್ಲ. ಮುಂದಕ್ಕೆ ಬರ್ತಾನೆ, ಬಕೆಟ್ ಇಲ್ಲ ನೀರನ್ನ ಒದ್ಬಿಡ್ತಾನೆ, ನೀರೆಲ್ಲ ಚೆಲ್ಲೋಗುತ್ತೆ. ಇದೇ ಬಕೆಟ್ ಒದ್ಬಿಟ್ನಲ್ಲ ಅಂತ ಬಕೆಟ್ ತೊಗೊಂಡು ಒಳಗೆ ಹೋಗ್ಬೇಕು ಅಂತ ನಿಂತಿರ್ತಾನೆ. ಅಷ್ಟರಲ್ಲಿ ಬಾಲ ಒಳಗಿಂದ ಬಂದು, ಜೀವ ಬೇಗ ಬರೋ ಒಳಗೆ ನ್ಯೂಸ್ ನೋಡ್ಬಾ ಅಂತ ಹೇಳ್ತಾನೆ. ಯಾಕೋ ಏನಾಯಿತು ಅಂತಂದಾಗ, ಅರ್ಜೆಂಟ್ ಇದೆ ಬೇಗ ಬಾ, ಒಂದು ಕೆಟ್ಟ ಸುದ್ದಿ ಬೇಗ ಬಾ ಅಂತ ಹೇಳ್ತಾನೆ. ಸರಿ ಅಂತ ಜೀವ ಅಲ್ಲಿಂದ ಒಳಗೆ ಹೋಗ್ತಾನೆ. ಒಳಗೆ ಹೋಗಿ ಬಾಲ ಮತ್ತು ಜೀವ ಒಳಗೆ ಹೋಗೋ ಅಷ್ಟರಲ್ಲಿ ಬಾಲ ಕೃಷ್ಣನ ರಿಮೋಟ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ನಾನು ಕಾರ್ಟೂನ್ ನೋಡಬೇಕು ಅಂತ ಅಂದಾಗ ಜೀವ ಗದ್ರಿ ಅವಳದಿಂದ ರಿಮೋಟ್ ಇಸ್ಕೊತಾನೆ. ಇಷ್ಟು ಕೋಪ ಏನಕ್ಕೆ ಅವನ ಮೇಲೆ ಮಾಡ್ಕೊಂಡು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ವಜ್ರೇಶ್ವರಿ ಓಡಾಡ್ತಾನೆ ನಿಂತಿರ್ತಾಳೆ. ಅಲ್ಲಿಗೆ ತೇಜ ಬರ್ತಾನೆ. ತೇಜ ಬಂದು ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ನೋಡಿದ್ರ ಅಂತ ಕೇಳ್ತಾನೆ. ನ್ಯೂಸಲ್ಲಿ ಏನಂತದ್ದು ಬರ್ತಾಯಿದೆ ಅಂತ ಕೇಳಿದಾಗ ನ್ಯೂಸ್ ಹಾಕಿದಾಗ ಅಲ್ಲಿ ನೋಡಿದ್ರೆ ಯಾವಾಗಲೂ ಫುಡ್ ಟ್ರಕ್ ಹತ್ರ ಒಬ್ಬರು ಮೀಸೆ ಬರ್ತಾರೆ. ಅವರು ಖ್ಯಾತ ಉದ್ಯಮಿ, ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ನ್ಯೂಸಲ್ಲಿ ತೋರಿಸ್ತಾ ಇರ್ತಾರೆ. ಅವ್ರ ಭಾವಚಿತ್ರನ ಹಾಕಿ ತೋರಿಸ್ತಾ ಇರ್ತಾರೆ. ಅದಕ್ಕೆ ವಜ್ರೇಶ್ವರಿ ಕೇಳ್ತಾರೆ, ಇವನು ಸತ್ತರೆ ನಮಗೇನು ಲಾಭ ಅಂತ ಕೇಳ್ತಾನೆ. ಅದಕ್ಕೆ ತೇಜ ಹೇಳ್ತಾನೆ, ಇಲ್ಲ ಅದಕ್ಕೆ ನಾವು ಅವ್ರ ಮನೆಗೆ ಹೋಗಬೇಕು, ಅವ್ರ ಮುಂದೆ ಒಂದು ಕಣ್ಣೀರು ಹಾಕಿ ಅವ್ರಿಗೆ ಸಾಂತ್ವನ ಹೇಳಬೇಕು, ಆವಾಗಲೇ ನಾವೇನು ಅಂತ ಗೊತ್ತಾಗೋದು, ನಾವು ಎಲ್ಲ ಹೋದ್ರೆ ನಮ್ಮ ಮರ್ಯಾದೆ ಹಾಗೆ ಉಳಿಯೋದು ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ, ಇದರಲ್ಲೂ ನಮ್ಮ ಮರ್ಯಾದೆ ಉಳಿಸ್ಕೋಬೇಕಾ, ಆದರೆ ಇವ್ರನ್ನೆಲ್ಲೋ ನೋಡಿದ್ದೀನಿ ಅನ್ಸುತ್ತಲ್ಲ, ನಾವು ಎಲ್ಲೋ ನೋಡ್ದಂಗೆ ನೆನಪು ಅಂತ ಹೇಳಿದಾಗ ಅವನು ಖ್ಯಾತಿ ಉದ್ಯಮಿ ಎಲ್ಲತ್ತಿಗೆ ನಾವು ಯಾವ್ದಾರು ಫಂಕ್ಷನ್ ನೋಡಿರ್ತೀವಿ, ಹಾಗೆ ಗೆಸ್ಟಾಗಿ ನೋಡಿರ್ತೀವಿ ಅಂತ ತೇಜ ಹೇಳ್ತಾನೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಹೌದಾ ಹಂಗಾರೆ ಇವರು ನನಗೆ ಗೊತ್ತಿರೋರು ಗಂಡ ಅಲ್ವಾ, ಅವ್ರು ಮತ್ತೆ ವಿಷಯನೇ ಹೇಳಿಲ್ವಲ್ಲ ಅಂತ ಹೇಳಿದಾಗ ತೇಜ ಹೇಳ್ತಾನೆ, ಅದಕ್ಕೆ ಇದೇನು ಖುಷಿ ವಿಷಯನ ಹೇಳ್ಕೊಳ್ಳೋಕ್ಕೆ, ಅದಕ್ಕೆ ಅವರು ಹೇಳ್ಕೊಂಡಿರಲ್ಲ, ಹೆಂಗಿದ್ರು ಟಿ ವಿಲಿ ನೋಡಿ ಗೊತ್ತಾಗತ್ತಲ್ಲ ಅನ್ನೋ ಕಾರಣಕ್ಕೆ ಯಾರು ಇರಲ್ಲ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿ ಖ್ಯಾತಿ ಉದ್ಯಮಿಯು ಹೃದಯಾಘಾತದಿಂದ ಹೋಗ್ಬಿಟ್ರು ಅಂತ ಹೇಳಿದಾಗ ಅದನ್ನು ಕೇಳಿ ಜೀವಂಗೆ ನಿಂತಿದ್ದ ನೆಲಕ್ಕೆ ಕುಸ್ದಂಗೆ ಆಗುತ್ತೆ. ಬಾಲ ಅದನ್ನು ನೋಡಿ ಶಾಕ್ ಆಗಿರ್ತಾನೆ. ಅದನ್ನು ಕೃಷ್ಣನ ನೋಡ್ತಾಳೆ. ಮೀಸೆ ತಾತ ಇಲ್ವಾ ಅಂತ ಹೇಳ್ಕೊಂಡು ಅವಳು ಶಾಕ್ ಆಗ್ತಾಳೆ. ಇದನ್ನು ಬಾಲ ತುಂಬ ಸಹಾಯಕನಾಗಿ ನೋಡ್ತಾ ನಿಂತಿರ್ತಾನೆ. ಇದ್ರ ರಚನಾ ನೋಡಿ ಇವ್ರಿಗೇನಾಯಿತು, ಇವ್ರಿಗೆ ಆಗುತ್ತೆ ಸತ್ತರಲ್ಲ, ಇವ್ರಿಗೇನಾಯಿತು ಅಂತ ರಚನಾ ಕೂಡ ಶಾಕಿಂದ ನೋಡ್ತಿರ್ತಾಳೆ. ಇಲ್ಲಿ ಜೀವಂಗೆ ಗಂಟ್ಲಲ್ಲಿ ಫುಲ್ ಬೇರು ಹರಿತಾ ಇರುತ್ತೆ. ಜೀವಂಗೆ ಏನೋ ಕಳ್ಕೊಂಡಂಗೆ, ಏನೋ ತಲೆ ಮೇಲೆ ಬಿದ್ದು ನನಗೆ ಹಾಗೆ ಹಿಂದೆ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕುಸ್ತೋಗ್ತಾನೆ. ಇವನು ಇಷ್ಟೊಂದು ಕುಸಿಯೋದಕ್ಕೆ ಏನು ಕಾರಣ, ಇವ್ನಿಗೆ ಏನಾಗಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಜೀವ ಎಷ್ಟು ಶಾಕಲ್ಲಿ ಇರ್ತಾನೆ ಅಂತಂದರೆ ವಿಷಯನ ಕೇಳಿ ಅವನಿಗೆ ಅರಗಿಸ್ಕೊಳ್ಳೋಕ್ಕೂ ಆಗ್ತಿರಲ್ಲ, ಅವ್ನಿಗಂಥ ಶಾಕ್ ಆಗಿರುತ್ತೆ. ಇಲ್ಲಿ ರಚನಾ ಏನಕ್ಕೆ ಇವ್ರಿಗೆ ಶಾಕ್ ಆಗಿದೆ ಅಂತ ನೋಡ್ತಾನೆ ನಿಂತಿರ್ತಾಳೆ. ಜೀವ ಮಾತ್ರ ಅವ್ರಿಗೆ ಹೆಂಗಾಯ್ತು ಏನಾಯಿತು ಅಂತ ಯೋಚನೆ